ಹಾಯ್, ನೀವೆಲ್ಲರೂ ಪ್ಯಾಕೆಟ್ ಹಾಲು ಕುಡಿತೀರಲ್ವಾ? ಆದ್ರೆ ಈ ಹಾಲಿನ ಹಿಂದಿರುವಂತಹ ರಕ್ತ ಚರಿತ್ರೆ ಬಗ್ಗೆ ನಿಮಗೆ ಗೊತ್ತಾ? ನೀವು ಕುಡಿಯೋ ಪ್ರತಿ ಹನಿ ಹಾಲಿನ ಹಿಂದಿರುವಂತಹ ಗೋವಿನ ಮೂಕರೋಧನೆ ಬಗ್ಗೆ ನಿಮಗೆ ಗೊತ್ತಾ? ನೀವು ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ನಮ್ಮ ಜನಸಂಖ್ಯೆ ಎಷ್ಟಿದೆ ಮತ್ತೆ ನಮ್ಮ ದೇಶದಲ್ಲಿ ಹಸುಗಳ ಸಂಖ್ಯೆ ಎಷ್ಟಿದೆ ಅಂತ? ಇಷ್ಟು ದೊಡ್ಡ ಪಾಪ್ಯುಲೇಷನ್ಸ್ಗೆ ಎಲ್ಲಿಂದ ಹಾಲು ಬರ್ತಾ ಇದೆ? ನಾವು ಬರೀ ಟೀ ಕಾಫಿಗೆ ಹಾಲನ್ನ ಯೂಸ್ ಮಾಡ್ತಿಲ್ಲ, ಐಸ್ ಕ್ರೀಮ್ಸ್, ಚಾಕ್ಲೇಟ್ಸ್, ಸ್ವೀಟ್ಸ್ ಮತ್ತೆ ಬೇರೆ ಬೇರೆ ಡೈರಿ ಪ್ರಾಡಕ್ಟ್ಸ್ಗೂ ನಮ್ಗೆ ಹಾಲು ಬೇಕೇ ಬೇಕು. ಮತ್ತೆ ಇಷ್ಟು ಸಾಲದು ಅಂತ ನಾವು ಹೊರಗಡೆ ಮಿಲ್ಕ್ ನ ಎಕ್ಸ್ಪೋರ್ಟ್ ಕೂಡ ಮಾಡ್ತಿದೀವಿ. ಆದ್ರೆ ನ್ಯಾಚುರಲ್ ಆಗಿ ಇಷ್ಟೊಂದು ಮಿಲ್ಕ್ ಸಿಗಕ್ಕೆ ಹೆಂಗ್ ಸಾಧ್ಯ? ಡಿಮ್ಯಾಂಡ್ ನೋಡಿದ್ರೆ ಸಮುದ್ರದಷ್ಟಿದೆ, ಆದ್ರೆ ಸಪ್ಲೈ ಮಾತ್ರ ನದಿಯಷ್ಟೇ ಇರೋದು. ನಮ್ ದೇಶದಲ್ಲಿ ಹಸುವನ್ನ ಗೋಮಾತೆ ಅಂತ ಕರೀತಾರೆ, ಕಾಮಧೇನು ಅಂತಾರೆ, ಮುಕ್ಕೋಟಿ ದೇವರುಗಳು ಗೋವಿನ ದೇಹದಲ್ಲೇ ನಿಲ್ಸಿದೆ ಅಂತ ಹೇಳ್ತಾರೆ. ಆದ್ರೆ ಇದೆಲ್ಲ ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕಕ್ಕೆ, ವಾಟ್ಸ್ಆಪ್ ಅಲ್ಲಿ ಸ್ಟೇಟಸ್ ಹಾಕಕ್ಕೆ ಅಥವಾ ಯಾವ್ದಾದ್ರು ಪ್ರೋಗ್ರಾಮ್ ಅಲ್ಲಿ ಭಾಷಣ ಮಾಡಕ್ ಚೆನ್ನಾಗಿರುತ್ತೆ. ಆದ್ರೆ ರಿಯಾಲಿಟಿ ಬೇರೆನೇ ಇದೆ. ನಿಜವಾಗ್ಲೂ ಗೋವಿಗೆ ನಾವು ತಾಯಿ ಸ್ಥಾನ ಕೊಡ್ತಿದೀವ? ಈ ವಿಡಿಯೋ ನೋಡಿದ್ಮೇಲೆ ನೀವೇ ಹೇಳ್ಬೇಕು. ನಮ್ಮ ಇಂಡಿಯಾ ಪ್ರಪಂಚದ ಅತಿ ಹೆಚ್ಚು ಹಾಲು ಉತ್ಪಾದನೆ ಮಾಡೋ ದೇಶ ಮಾತ್ರ ಅಲ್ಲ, ಅತಿ ಹೆಚ್ಚು ಗೋಮಾಂಸನ ರಫ್ತು ಮಾಡೋ ದೇಶ ಕೂಡ ಹೌದು. ಇದೆರಡು ಕೋಇನ್ಸಿಡೆನ್ಸ್ ಅಂತ ಅನ್ಕೊಂಡಿದೀರಾ? ಖಂಡಿತ ಅಲ್ಲ. ಈ ದೇಶದಲ್ಲಿ ಪ್ರತಿ ಹಸುನು ಹಾಲ್ಗೋಸ್ಕರನೇ ಹುಟ್ಟುತ್ತೆ, ಮಾಂಸಕ್ಕೋಸ್ಕರನೇ ಸಾಯುತ್ತೆ. 1998 ತನಕ ಅಮೆರಿಕ ಪ್ರಪಂಚದಲ್ಲೇನೆ ಹೆಚ್ಚು ಹಾಲು ಉತ್ಪಾದಿಸೋ ರಾಷ್ಟ್ರ ಆಗಿತ್ತು. ಆದ್ರೆ ಆ ವರ್ಷ ಇಂಡಿಯಾ ಅಮೆರಿಕನ ಮೀರಿಸ್ಬಿಡ್ತು. ಅವತ್ತಿಂದ ಇಲ್ಲಿ ತನಕ ಇಂಡಿಯಾನ ಯಾರು ಮೀರ್ಸಕ್ಕಾಗಿಲ್ಲ. 2021-22ರಲ್ಲಿ ಪ್ರಪಂಚ ಪ್ರೊಡ್ಯೂಸ್ ಮಾಡಿರುವಂತಹ ಮಿಲ್ಕ್ ಅಲ್ಲಿ 24% ಇಂಡಿಯಾನೇ ಪ್ರೊಡ್ಯೂಸ್ ಮಾಡಿದೆ. ಆದ್ರೆ ಹೆಂಗ್ ಪ್ರೊಡ್ಯೂಸ್ ಮಾಡಿದೆ ಅನ್ನೋದೇ ಪಾಯಿಂಟ್ ಇಲ್ಲಿ. ಫಸ್ಟ್ ಆಫ್ ಆಲ್, ಹಸು ಯಾಕೆ ಹಾಲು ಕೊಡುತ್ತೆ? ಸೇಮ್ ಮನುಷ್ಯರ ತರಾನೇ ತಮ್ಮ ಮಗುಗೆ ಫೀಡ್ ಮಾಡೋದಕ್ಕೆ. ಇದು ಹಸು ಮಾತ್ರ ಅಲ್ಲ, ಪ್ರಕೃತಿಯಲ್ಲಿ ಹಾಲು ಕೊಡುವಂತ ಎಲ್ಲಾ ಜೀವಿನೂ ಅಷ್ಟೇನೆ. ಸೊ ಹಾಲು ಕೊಡ್ಬೇಕು ಅಂದ್ರೆ ಹಸು ಪ್ರೆಗ್ನೆಂಟ್ ಆಗ್ಬೇಕು. ಆದ್ರೆ ಇಂಡಿಯನ್ ಡೈರಿ ಫಾರ್ಮ್ಸ್ ಅಲ್ಲಿ ಹಸು ಹೆಂಗೆ ಪ್ರೆಗ್ನೆಂಟ್ ಆಗ್ತಿದೆ ಗೊತ್ತಾ ನಿಮ್ಗೆ? ಅಹಿಂಸೆ ತತ್ವ ಸಾರೋ ಈ ದೇಶದಲ್ಲಿ ಗೋಮಾತೆನ ಲಿಟ್ರಲಿ ರೇಪ್ ಮಾಡ್ಲಾಗ್ತಿದೆ ಅಂದ್ರೆ ನಂಬ್ತೀರಾ ನೀವು? ಕ್ಷಮಿಸಿ, ನನ್ನ ಭಾಷೆ ಸ್ವಲ್ಪ ಕೆಟ್ಟದಾಗ ಕೇಳಿಸ್ಬೋದು ನಿಮ್ಗೆ, ಆದ್ರೆ ಅದೇ ಸತ್ಯ. ಮನುಷ್ಯರಲ್ಲಿ ಒಂದು ಮಹಿಳೆಗೆ ಇಷ್ಟಾನೇ ಇಲ್ಲದೆ ಒಂದು ಮಗು ಹುಟ್ಟೋ ತರ ಮಾಡಿದ್ರೆ ಅದನ್ನ ಏನಂತ ಕರೀತಾರೆ? ರೇಪ್. ಆದ್ರೆ ಹಸುವಿಗೆ ಹಿಂಗಾದಾಗ ಏನಂತ ಕರೀತಾರೆ ಗೊತ್ತಾ? ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್. ಈ ಆರ್ಟಿಕಲ್ ಒಂದ್ಸಲ ನೋಡಿ. 2013ರಲ್ಲಿ ಗವರ್ಮೆಂಟ್ 2242 ಕೋಟಿನ ಡೈರಿ ಇಂಡಸ್ಟ್ರಿಯಲ್ಲಿ ಇನ್ವೆಸ್ಟ್ ಮಾಡಿದೆ. ಯಾಕಂದ್ರೆ 2016-17ರ ಟೈಮ್ಗೆ ಜನಸಂಖ್ಯೆ ಜಾಸ್ತಿ ಆಗೋದ್ರಿಂದ ಆ ಎಕ್ಸ್ಟ್ರಾ ಡಿಮ್ಯಾಂಡ್ ನ ಪೂರೈಸಕ್ಕೆ 150 ಮಿಲಿಯನ್ ಟನ್ ಮಿಲ್ಕ್ ನ ಪ್ರೊಡ್ಯೂಸ್ ಮಾಡಬೇಕು ಅಂತ. ಅದು ಕೂಡ ಹೆಂಗೆ ಗೊತ್ತಾ? ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ ಇಂದ ಲಕ್ಷಾಂತರ ಗೋವುಗಳಿಗೆ ಜನ್ಮ ನೀಡೋ ಮೂಲಕ. ಅದ್ರಲ್ಲಿ ಏನಾದ್ರೂ ಗಂಡು ಕರು ಹುಟ್ಟು ಅಂತ ಅನ್ಕೊಳ್ಳಿ, ಅದನ್ನ ಮಾಂಸಕ್ಕೋಸ್ಕರ ಮಾರ್ಬಿಡ್ತಾರೆ ಅಥವಾ ರೋಡಲ್ಲಿ ಬಿಟ್ಬಿಡ್ತಾರೆ. ಸೊ ಒಂದಷ್ಟು ದಿನ ಹಸುವಿನ ನೆರಳಿ ಸಾಯುತ್ತೆ. ಆದ್ರೆ ಹೆಣ್ಕರು ಹುಟ್ಟಿದ್ರೆ ಮಾತ್ರ ನಿಜವಾಗ್ಲೂ ನರಕ ತೋರಿಸ್ಬಿಡ್ತಾರೆ. ಅದ್ ಬದುಕಿರುವಂತ ಅಷ್ಟು ದಿನ ಸಾಯ್ತಾನೆ ಬದುಕಬೇಕು. ಜಾಸ್ತಿ ಹಾಲು ಬಂದಿಲ್ಲ ಅಂದ್ರೂ ಇಂಜೆಕ್ಷನ್ ಕೊಡ್ತಾರೆ, ಬಂದಿರೋ ಹಾಲು ತಿಕ್ಕಾಗಿಲ್ಲ ಅಂದ್ರೂ ಇಂಜೆಕ್ಷನ್ ಕೊಡ್ತಾರೆ. ಇನ್ನೇನ್ ಹಾಲು ಕೊಡೋದು ನಿಲ್ಸಬಹುದು ಅನ್ನೋಷ್ಟರಲ್ಲಿ ಮತ್ತೆ ಕೃತಕವಾಗಿ ಗೋವನ್ನ ಬಸರು ಮಾಡ್ತಾರೆ. ಅದೇನಾದ್ರೂ ಮಕ್ಕಳನ್ನ ಇರುವಂತ ಯಂತ್ರನ ಸ್ವಾಮಿ. ಕೊನೆಗೊಂದ್ ದಿವಸ ಆ ಹಸು ಹಾಲು ಕೊಡೋದನ್ನ ಕಂಪ್ಲೀಟ್ ಆಗಿ ನಿಲ್ಲಿಸ್ತು ಅಂತ ಅನ್ಕೊಳ್ಳಿ, ಅವಾಗ್ಲೂ ಬಿಡಲ್ಲ. ಅದನ್ನ ನಿರ್ದಾಕ್ಷಿಣ್ಯವಾಗಿ ಕಡಕರಿಗೆ ಅಂದ್ರೆ ಗೋಮಾಂಸ ತಿನ್ನೋರ್ಗೆ ಮಾರ್ಬಿಡ್ತಾರೆ. ಕೊನೆಗದ್ರ ಚರ್ಮದಿಂದ ತಯಾರಾಗುವಂತ ಲೆದರ್ ಬೆಲ್ಟ್, ಶೂಸ್, ಜಾಕೆಟ್ಸ್, ಪರ್ಸ್ ಅಂತ ನಾವೇ ಕೊಂಡ್ಕೋತೀವಿ. ಅಟ್ಲೀಸ್ಟ್ ಅವು ಬದುಕಿರ್ಬೇಕಾದ್ರೆ ಸ್ವೇಚ್ಛೆಯಿಂದ ತಿರ್ಗಾಡಕ್ಕಾದ್ರೂ ಬಿಡ್ತಾರ? ಅದೂ ಇಲ್ಲ. ತುಂಬಾ ಜನರು ಒಂದು ಗೋವು ಹುಟ್ಟಿನಿಂದ ಸಾಯೋ ತನಕ ಒಂದೇ ಜಾಗದಲ್ಲಿ ಕಟ್ಟಾಕಿರ್ತಾರೆ. ಇವಾಗ ನಿಮ್ಗೆ ಅಂತ ಅನ್ಕೊಳ್ಳಿ, ಸಾಯೋ ತನಕ ಒಂದೇ ಜಾಗದಲ್ಲಿ ಕಟ್ಟಾಕಿ ತಿನ್ನಕ್ ಮಾತ್ರ ಟೈಮ್ಗೆ ಕೊಟ್ರೆ ಹೆಂಗ ಅನ್ಸುತ್ತೆ? ಯೋಚನೆ ಮಾಡೋಕ್ಕೂ ಕಷ್ಟ ಆಗ್ತಿದೆ ಅಲ್ವಾ? ಹಸುಗಳಿಗೂ ಭಾವನೆಗಳಿವೆ, ಅದು ಜೀವನೇ ಅಲ್ವಾ? ಇಷ್ಟೆಲ್ಲ ಕ್ರುವ್ಯಾಲಿಟಿ ಒಂದ್ ಕಡೆ ಆದ್ರೆ ಇರೋ ಹಾಲನ್ನ ಕಲಬೆರಕೆ ಮಾಡೋದು ಇನ್ನೊಂದ್ ಕಡೆ. ಕಲಬೆರಕೆ ಅಂದ್ರೆ ಮುಂಚೆ ತರ ಹಾಲಿಗೆ ನೀರ್ ಮಿಕ್ಸ್ ಮಾಡೋದಲ್ಲ. ಕೆಲವು ವಿಷಕಾರಿ ರಾಸಾಯನಿಕ ಮತ್ತೆ ಆರ್ಟಿಫಿಷಿಯಲ್ ಫ್ಯಾಟ್ ನ ಬಳಸ್ಕೊಂಡು ಕೃತಕ ಹಾಲನ್ನ ತಯಾರಿಸೋದು. ಬ್ರಾಂಡೆಡ್ ಹಾಲ್ ಪ್ಯಾಕೆಟ್ ನ ಕಟ್ ಮಾಡಿ ಹಾಲನ್ನ ಬದಲಾಯಿಸಿ ಮತ್ತೆ ಸೇಲ್ ಮಾಡೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಡೈರಿ ಇಂಡಸ್ಟ್ರಿಯಲ್ಲಿ ಮೂಕಜೀವಿಗಳು ಹೆಂಗ್ ಸಫರ್ ಆಗ್ತಿದೆ ಮತ್ತೆ ಹಾಲನ್ನ ಹೇಗೆಲ್ಲ ಕಲಬೆರಕೆ ಮಾಡಿ ನಮಗ್ ಮಾರ್ತಾರೆ, ಇದರಿಂದ ನಮ್ಗಾಗುವಂತಹ ನಷ್ಟ ಏನು, ಎಲ್ಲಾದ್ರ ಬಗ್ಗೆನೂ ಹೇಳ್ತೀನಿ. 2021-22ರಲ್ಲಿ ಪುಣೆಗೆ ಸೇರಿರುವಂತಹ ಎನಿಮಲ್ ಇಕ್ವಾಲಿಟಿ ಎನ್ನುವಂತ ಒಂದು ಎನಿಮಲ್ ರೈಟ್ಸ್ ಆರ್ಗನೈಸೇಷನ್ಸ್ ಅವರು ಮಹಾರಾಷ್ಟ್ರ, ಬಿಹಾರ್, ಗುಜರಾತ್, ತೆಲಂಗಾಣ ಅಂಡ್ ವೆಸ್ಟ್ ಬೆಂಗಾಲ್ ನಲ್ಲಿ ಹೆಚ್ಚು ಕಮ್ಮಿ 27 ಸ್ಮಾಲ್ ಅಂಡ್ ಮೀಡಿಯಂ ಡೈರಿ ಫಾರ್ಮ್ಸ್ ಮೇಲೆ ರಿಸರ್ಚ್ ಮಾಡಿದ್ರು. ಇದರಿಂದ ಒಂದಷ್ಟು ಭಯಾನಕವಾದ ವಿಷಯಗಳು ಹೊರಗಡೆ ಬಂತು. ಅದೇನಂದ್ರೆ, ಯಾವುದೇ ದನ ಆದ್ರೂ ಯಾವಾಗ್ಲೂ ಹಾಲು ಕೊಡಲ್ಲ, ಅದು ಕರು ಹಾಕಿದಾಗ ಮಾತ್ರನೇ ಹಾಲು ಕೊಡುತ್ತೆ. ಸೊ ದನ ಸಾಕೋರು ಪ್ರತಿ ವರ್ಷ ಹಾಲ್ಗೋಸ್ಕರ ಆ ಹಸುವನ್ನ ಕೃತಕ ವಿಧಾನದಿಂದ ಪ್ರೆಗ್ನೆಂಟ್ ಆಗೋ ತರ ಮಾಡ್ತಾರಂತೆ. ಮತ್ತೆ ಈ ಪ್ರೊಸೆಸ್ ಸಿಕ್ಕಾಪಟ್ಟೆ ಡಿಸ್ಕಸ್ಟಿಂಗ್ ಆಗಿರುತ್ತಂತೆ. ಮಿನಿಮಮ್ ಟ್ರೈನಿಂಗ್ ಕೂಡ ಇಲ್ಲಿರುವಂತಹ ವರ್ಕರ್ಗಳು ಅನಿಮಲ್ ನ ಪ್ರೈವೇಟ್ ಪಾರ್ಟ್ ಒಳಗಡೆ ಕೈ ಹಾಕಿ ಔಷಧಿನ ಇಂಜೆಕ್ಟ್ ಮಾಡ್ತಾರಂತೆ. ಮತ್ತೆ ಹಂಗ್ ಮಾಡ್ಬೇಕಾದ್ರೆ ತುಂಬಾ ಜನರು ಕೈಗೆ ಗ್ಲೌಸ್ ಕೂಡ ಹಾಕಲ್ವಂತೆ. ಇದರಿಂದ ಹಸುವಿನ ದೇಹದೊಳಗಡೆ ತುಂಬಾ ಡ್ಯಾಮೇಜಸ್ ಆಗುತ್ತಂತೆ, ಇನ್ಫೆಕ್ಷನ್ಸ್ ಕೂಡ ಆಗುತ್ತಂತೆ. ನಿಮಗ್ ಮಕ್ಕಳನ್ನ ಹೆರಕ್ಕೆ ಇಷ್ಟ ಇದೆಯಾ ಇಲ್ವಾ ಅಂತಾನೆ ಯಾರು ಕೇಳ್ದೇನೆ ಯಾವ್ದೇ ಇಂಜೆಕ್ಷನ್ ಕೊಟ್ಟು ಪ್ರೆಗ್ನೆಂಟ್ ಮಾಡಿದ್ರೆ ನಿಮ್ಗೆ ಹೆಂಗ ಅನ್ಸುತ್ತೆ? ಸೇಮ್ ಹಸುಗಳಿಗೂ ಹಂಗೇನೆ ಅಲ್ವಾ? ಆದ್ರೆ ಅವುಗಳ ಭಾವನೆಗೆ ಬೆಲೆನೇ ಇಲ್ಲ ಇಲ್ಲಿ. ಸರಿ, ಇಷ್ಟೆಲ್ಲ ನೋವು ಪಟ್ಟು ಕೊನೆಗೆ ಆ ಹಸು ಕರು ಹಾಕಿದ್ರೆ ಆ ಕರುನು ಹಸುವಿಂದ ದೂರ ಮಾಡ್ತಾರೆ. ಅದಕ್ಕೆ ಬೇಕಾದಷ್ಟು ಹಾಲು ಕುಡಿಯೋಕ್ಕೂ ಬಿಡಲ್ಲ. ಯಾಕೆ ಹೇಳಿ? ಅದನ್ನ ದುಡ್ಡಿಗೆ ಹೊರಗಡೆ ಮಾರ್ಕೋಬೋದಲ್ವಾ? ಅದಕ್ಕೆ. ಅಂದ್ರೆ ನಾನು ಹಾಲು ಮಾರೋದೇ ತಪ್ಪು ಅಂತ ಹೇಳ್ತಿಲ್ಲ, ಆದ್ರೆ ಆ ಕರುಗಳಿಗೆ ಅಗತ್ಯ ಇರುವಷ್ಟು ಹಾಲನ್ನ ಕೊಡದೇ ಇರೋದು ತಪ್ಪು ಅಂತ ಹೇಳ್ತಿದೀನಿ. ಮನುಷ್ಯ ಅಥವಾ ಬೇರೆ ಯಾವುದೇ ಜೀವಿಗಳಿಗೆ ತಾಯಿ ಕೆಚ್ಚಲ್ನಿಂದ ಹಾಲು ಬರೋದು ತಮ್ಮ ಮಕ್ಕಳ ಪೋಷಣೆಗೋಸ್ಕರ. ಸೊ ತಮಗ್ ಬೇಕಾದಷ್ಟು ತಮ್ಮ ತಾಯಿಯ ಹಾಲು ಕುಡಿಯೋದು ಎಲ್ಲಾ ಜೀವಿಗಳ ಮೂಲಭೂತ ಹಕ್ಕಲ್ವಾ? ನಮ್ಮ ಫಂಡಮೆಂಟಲ್ ರೈಟ್ಸ್ಗೋಸ್ಕರ ಎಷ್ಟೆಲ್ಲ ಕೂಗಾಡ್ತೀವಿ ನಾವು. ಆದ್ರೆ ಈ ಪ್ರಾಣಿಗಳ ಹಕ್ಕಿನ ಬಗ್ಗೆ ಯಾಕೆ ನಾವೆಲ್ಲ ಕುರುಡ್ರಾಗಿದೀವಿ? ಮಾನವೀಯತೆ ಅನ್ನೋದು ಸ್ವಲ್ಪನಾದ್ರೂ ಬೇಡವಾ ನಮ್ಗೆ? ನಾನು ಆಗ್ಲೇ ಹೇಳ್ದಂಗೆ ಆ ದನ ಏನಾದ್ರೂ ಗಂಡ್ಕರು ಹಾಕ್ತು ಅನ್ಕೊಳ್ಳಿ, ಅದನ್ನ ತಗೊಂಡು ಹೋಗಿ ಯಾವ್ದೋ ರೋಡಲ್ಲಿ ಬಿಟ್ಬಿಡ್ತಾರೆ ಅಥವಾ ಯಾವ್ದೋ ಮಾಂಸದ ಅಂಗಡಿಗೆ ಮಾರ್ಬಿಡ್ತಾರೆ. ಆದ್ರೆ ಯಾಕೆ ಹೇಳಿ?
ಯಾಕೆ ಅಂದ್ರೆ ಗಂಡು ಕರುಗಳು ಮುಂದೆ ಹಾಲು ಕೊಡಲ್ವಲ್ಲ ಅದಕ್ಕೆ. ಆದ್ರೆ ಹೆಣ್ಣು ಕರುಗಳನ್ನ ಮಾತ್ರ ಸಾಕೋತಾರೆ. ಹಂಗಂತ ಅವನ್ನೇನ್ ಫ್ರೀಯಾಗಿ ಬಿಡಲ್ಲ. ಚಿಕ್ಕ ವಯಸ್ಸಿಂದನೇ ಅವನ್ನ ಟೈಟ್ ಆಗಿ ಒಂದೇ ಜಾಗದಲ್ಲಿ ಕಟ್ಟಾಕಿರ್ತಾರೆ. ಅವಾಗ ಮೂಕ ಜೀವಿಗಳು ಪಡೋ ನೋವನ್ನ ಮಾತಲ್ಲಿ ಹೇಳಕ್ಕಾಗಲ್ಲ. ಅಷ್ಟೇ ಅಲ್ಲ, ಆ ಹಸುಗಳಿಗೆ ಡೈಲಿ ಆಕ್ಸಿಟೋಸಿನ್ ಅನ್ನುವಂತ ಬ್ಯಾನ್ ಮಾಡಿರೋ ಡ್ರಗ್ ನ ಕೊಡ್ತಾರಂತೆ. ಆ ಡ್ರಗ್ ಕೊಡೋದ್ರಿಂದ ಹಸುಗಳು ಜಾಸ್ತಿ ಹಾಲು ಕೊಡುತ್ತಂತೆ. ಆದ್ರೆ ಆ ಡ್ರಗ್ ಕೊಟ್ಟಾಗ ಹಸುಗಳಿಗೆ ಎಷ್ಟು ನೋವಾಗುತ್ತೆ ಅಂದ್ರೆ ಒಂದ್ ಕರು ಹಾಕ್ಬೇಕಾದ್ರೆ ಆ ಹಸು ಎಷ್ಟು ನೋವು ಪಡುತ್ತೋ ಅಷ್ಟೇ ನೋವಾಗುತ್ತಂತೆ. ದ ಫೆಡರೇಷನ್ ಆಫ್ ಇಂಡಿಯನ್ ಅನಿಮಲ್ ಪ್ರೊಡಕ್ಷನ್ ಆರ್ಗನೈಸೇಷನ್ಸ್ ಅವರು ಇಂಡಿಯಾದಲ್ಲಿ ಸುಮಾರು 451 ಡೈರಿಗಳಲ್ಲಿ ಇನ್ವೆಸ್ಟಿಗೇಟ್ ಮಾಡಿದಾಗ ಅದರಲ್ಲಿ 80% ಡೈರಿಗಳಲ್ಲಿ ಹಸುಗಳನ್ನ ಗಟ್ಟಿ ಇರುವಂತ ಫ್ಲೋರ್ ಮೇಲೆ ಬಿಟ್ಟಿದ್ರಂತೆ. ಇದರಿಂದ ಅವಕ್ಕೆ ಲ್ಯಾಮಿನಸ್ ಅನ್ನುವಂತ ರೋಗ ಬರ್ತಿದ್ಯಂತೆ. ಒಂದು ಅಂದಾಜಿನ ಪ್ರಕಾರ ನಮ್ಮ ದೇಶದಲ್ಲಿ ಸುಮಾರು 50 ಲಕ್ಷಕ್ಕೂ ಹೆಚ್ಚು ಗೋವುಗಳನ್ನ ರೋಡ್ ಮೇಲೆ ಬಿಟ್ಟಿದ್ದಾರಂತೆ. ಅದ್ರಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಜಾಸ್ತಿ ಎತ್ತುಗಳೇ ಇರುತ್ತೆ. ಹಾಲು ಕೊಡದೇ ಇರುವಂತಹ ಗೋವುಗಳನ್ನ, ವಯಸ್ಸಾಗಿರುವಂತಹ ಗೋವುಗಳನ್ನ ಅಥವಾ ರೋಗಗ್ರಸ್ತ ಗೋವುಗಳನ್ನ ಕೊಲ್ಲೋದು ನಮ್ಮ ದೇಶದ ಕೆಲವು ರಾಜ್ಯಗಳಲ್ಲಿ ಅಪರಾಧ ಆಗಿರೋದ್ರಿಂದ ತುಂಬಾ ಜನರು ಇವನ್ನ ರೋಡಲ್ಲಿ ಬಿಡ್ತಾರೆ. ಬಟ್ ಇನ್ ಕೆಲವರು ಮಾತ್ರ ಇದನ್ನ ಉಪಾಯವಾಗಿ ಅನಿಮಲ್ ಮಾರ್ಕೆಟ್ ಗೆ ಕಳಿಸ್ತಾರೆ. ಅಲ್ಲಿಂದ ಇದು ಯಾವ ಸ್ಟೇಟ್ ಅಲ್ಲಿ ಹಸುಗಳನ್ನ ಕೊಲ್ಲೋದಕ್ಕೆ ಪರ್ಮಿಷನ್ ಇದೆಯೋ ಅಲ್ಲಿಗೆ ಸಾಗಾಟ ಆಗುತ್ತೆ. ಹಿಂಗ್ ಸಾಯೋ ಗೋವುಗಳದ್ದು ಒಂಥರ ನರ್ಕ ಆದ್ರೆ ಬದುಕಿರೋ ಗೋವುಗಳದ್ದು ಇನ್ನೊಂಥರ ನರ್ಕ. ಅವು ರೋಡಲ್ಲಿ ಸಿಗುವಂತ ಪ್ಲಾಸ್ಟಿಕ್ ಕಸ ಕಡ್ಡಿಗಳನ್ನ ತಿಂದೇ ಬದುಕಬೇಕು. ಆಮೇಲೆ ಅವು ಇದರಿಂದಾನೇ ಯಾವ್ದಾದ್ರು ರೋಗಕ್ಕೆ ತುತ್ತಾಗಿ ಸಾಯ್ತವೆ. ಕರುಣಾ ಸೊಸೈಟಿ ಫಾರ್ ಅನಿಮಲ್ಸ್ ಅಂಡ್ ನೇಚರ್ ಅನ್ನುವಂತ ಸಂಸ್ಥೆಯೊಂದು ಆಂಧ್ರ ಪ್ರದೇಶದಲ್ಲಿದೆ. ಇವರು ಪ್ರತಿದಿನ 70 kg ಪ್ಲಾಸ್ಟಿಕ್ ನ ಹಸುವಿನ ಹೊಟ್ಟೆಯಿಂದ ತೆಗಿತಾರಂತೆ. ಹಂಗಂತ ರೋಡಲ್ಲಿ ಬಿಟ್ಟಿರುವಂತ ಈ ಅನಾಥ ಗೋವುಗಳನ್ನ ತಗೊಂಡೋಗಿ ಯಾವ್ದಾದ್ರು ಗೋಶಾಲೆಯಲ್ಲಿ ಬಿಟ್ರೆ ಸೇಫ್ ಅಲ್ವಾ ಅಂತ ಅನ್ಕೊಂಡ್ರೆ ಅದು ಹೇಳಕ್ಕಾಗಲ್ಲ. ಎಕ್ಸಾಂಪಲ್ಗೆ ರಾಜಸ್ಥಾನದಲ್ಲಿ ಸರ್ಕಾರ ನಡೆಸುವಂತ ಹಿಂಗೋನಿಯಾ ಗೋಶಾಲೆಯಲ್ಲಿ 250 ಜನ ಕೆಲಸಗಾರರು ಒಂದ್ಸಲ ಸ್ಟ್ರೈಕ್ ಮಾಡಿದ್ರು. ಇದರಿಂದ ಕೇವಲ 2 ವಾರದಲ್ಲಿ ಅಲ್ಲಿರುವಂತ 500 ಹಸುಗಳು ಸರಿಯಾದ ಆಹಾರ ಸಿಗದೆ ಹಸುವಿನಿಂದ ಸತ್ತೋದು. ಆಮೇಲೆ ನಡೆದಿರುವಂತ ಇನ್ನೊಂದು ಸರ್ವೆಯಲ್ಲಿ ಇನ್ನೂ ದಾರುಣವಾದ ವಿಷಯಗಳು ಹೊರಗಡೆ ಬಂತು. ಅದೇನಂದ್ರೆ ಕೇವಲ 2016ರಲ್ಲಿ ಜನವರಿಯಿಂದ ಜುಲೈ ತನಕ ಅಲ್ಲಿ 8122 ಹಸುಗಳು ಗೋಶಾಲೆಯ ನಿರ್ಲಕ್ಷ್ಯದಿಂದ ಸಾವಿಗೀಡಾಗಿದ್ವಂತೆ. ಇದು ಬರೀ ಆ ಒಂದು ಗೋಶಾಲೆದ ಹೇಳ್ತಿರೋದು ನಾನು. ಇನ್ನು ಈ ತರದ ತುಂಬಾ ಎಕ್ಸಾಂಪಲ್ಸ್ ಕೊಡ್ಬೋದು. ದನಕರುಗಳನ್ನ ಸಾಕೋ ತುಂಬಾ ಕಡೆ ಹೈಜೀನ್ ಅನ್ನೋದೇ ಇರಲ್ಲ. ಸಗಣಿ ರಾಶಿ ಮೇಲೆನೆ ಅವು ಮಲ್ಕೊಂಡಿರ್ತವೆ. ಇದರಿಂದ ಅವಕ್ಕೆ ಚರ್ಮಕ್ಕೆ ಸಂಬಂಧಪಟ್ಟಂಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಗಳು ಬರುತ್ತಂತೆ. ಮಲಮೂತ್ರಗಳನ್ನ ವಿಸರ್ಜನೆ ಮಾಡುವಂತ ಜಾಗದಲ್ಲೇ ಡೈಲಿ ಮಲ್ಗೋದು ಅಂದ್ರೆ ತಮಾಷೆನ? ಮನುಷ್ಯರಿಗಾದ್ರೆ ಒಂದು ದಿನ ಈ ತರ ಮಲ್ಗಕ್ಕಾಗಲ್ಲ. ಆದ್ರೆ ಇದು ಹಸು ಅಲ್ವಾ, ಯಾರು ಕೇರ್ ಮಾಡಲ್ಲ. ನಮ್ಗೆ ಹಾಲು ಸಿಕ್ಕರೆ ಸಾಕಲ್ವಾ? ಅಷ್ಟೇ ಅಲ್ಲ, ಇವುಗಳ ಹಾಲನ್ನ ಕೈಯಲ್ಲಿ ಕರಿಯಲ್ಲ, ಮಿಷನ್ ಇಂದ ಕರೀತಾರೆ. ಕೆಲವೊಂದ್ಸಲ ಕೆಲಸ ಮಾಡೋರ ನಿರ್ಲಕ್ಷ್ಯದಿಂದ ಹಾಲು ಬರೋದು ನಿಂತೋದ್ರೂ ಕೂಡ ಮಿಷನ್ ಆನ್ ಅಲ್ಲೇ ಇರುತ್ತೆ. ಇದರಿಂದ ಹಸುಗಳ ಕೆಚ್ಚಲಿನ ಸ್ಕಿನ್ ಡ್ಯಾಮೇಜ್ ಆಗುತ್ತಂತೆ. ನಮ್ಗೆ ಬ್ಲೇಡ್ ಅಲ್ಲಿ ಆಗುವಂತ ಒಂದು ಚಿಕ್ಕ ಗಾಯನೇ ತಡ್ಕೊಳಕ್ಕಾಗಲ್ಲ. ಅಂತದ್ರಲ್ಲಿ ಡೈಲಿ ಎಷ್ಟೋ ಹಸುಗಳು ಈ ಮಿಷನ್ ಇಂದ ಆಗುವಂತ ಗಾಯಕ್ಕೆ ಬಲಿ ಆಗ್ತವೆ. ನಮ್ ದೇಶದಲ್ಲಿ ಹಸುವಿನ ತಾಯಿ ಅಂತ ಹೇಳ್ತಾರಲ್ವಾ, ಅದಕ್ಕೆ ಅಲ್ವಾ ಗೋಮಾತೆ ಅಂತ ಕರೆಯೋದು. ಹಾಗಾದ್ರೆ ಗೋಮಾತೆ ಮೇಲೆ ಇಷ್ಟೆಲ್ಲ ದೌರ್ಜನ್ಯ ಆಗ್ತಿದ್ರು ಕೂಡ ಯಾಕೆ ಸರ್ಕಾರ ಯಾವುದೇ ಆಕ್ಷನ್ಸ್ ನ ತಗೋತಿಲ್ಲ ಗೊತ್ತಾ? ಯಾಕಂದ್ರೆ ಇದೆಲ್ಲ ತುಂಬಾ ಸಿಸ್ಟಮೆಟಿಕ್ ಆಗಿ ನಡೀತಿದೆ. ನಾನು ಆಗ್ಲೇ ಹೇಳ್ದೆ ಅಲ್ವಾ, ನಮ್ಮ ಸರ್ಕಾರನೇ 2013ರಲ್ಲಿ ಗೋವುಗಳ ಕೃತಕ ಗರ್ಭಧಾರಣೆಗೆ ಫಂಡ್ಸ್ ಕೊಟ್ಟಿದೆ ಅಂತ. ಭೂಮಿ ಮೇಲೆ ನಮ್ಮ ಜನಸಂಖ್ಯೆ ಬೆಳೀತಿದೆ ಅಂತ ಹಸುಗಳ ಹತ್ರ ನಿಮ್ಮ ಸಂಖ್ಯೆಯನ್ನು ಬೆಳೆಸ್ಕೊಂಡು ನಮ್ಗೆ ಹಾಲು ಕೊಡಿ ಅನ್ನೋದು ಎಷ್ಟು ಸರಿ? ಅದು ಕೂಡ ನ್ಯಾಚುರಲ್ ಆಗಲ್ಲ. ನಮ್ಮ ಅವಶ್ಯಕತೆಯನ್ನ ಪೂರೈಸಕ್ಕೆ ಇಂಜೆಕ್ಷನ್ ಕೊಟ್ಟು ಕೃತಕ ಗರ್ಭಧಾರಣೆಯಿಂದ ಹಸುವಿನ ಸಂಖ್ಯೆಯನ್ನ ಜಾಸ್ತಿ ಮಾಡೋದು ನ್ಯಾಯ? ಹಸುಗಳು ತಮ್ಮ ಕರುಗಳಿಗೆ ಕೊಡಬೇಕಾದ ಹಾಲನ್ನ ನಾವು ಕಿತ್ಕೊಂಡು ಕುಡಿತಿದೀವಲ್ಲ, ಯಾಕೆ? ಆ ಹಾಲಲ್ಲಿ ಮಾತ್ರ ಪ್ರೋಟೀನ್ ಸಿಗೋದು, ಬೇರೆ ಎಲ್ಲೂ ಸಿಗಲ್ವಾ? ಸರಿ, ಇನ್ ಕೇಸ್ ಅದರಲ್ಲಿ ಮಾತ್ರನೇ ಪ್ರೋಟೀನ್ ಇರೋದು ಅಂತ ಅನ್ಕೊಳ್ಳೋಣ. ಅವಾಗ್ಲೂ ದುಡ್ಗೋಸ್ಕರ ಗೋವನ್ನ ಅಷ್ಟು ಹಿಂಸಿಸೋರು ನಮಗೆ ಕಲಬೆರಕೆ ಹಾಲನ್ನ ಕೊಡಲ್ಲ ಅಂತ ಏನ್ ಗ್ಯಾರಂಟಿ? 2016ರಲ್ಲಿ ಫುಡ್ ಸೇಫ್ಟಿ ಅಂಡ್ ಸ್ಟ್ಯಾಂಡರ್ಡ್ಸ್ ಅಥಾರಿಟಿ ಆಫ್ ಇಂಡಿಯಾ ಒಂದು ಸ್ಟೇಟ್ಮೆಂಟ್ ನ ರಿಲೀಸ್ ಮಾಡಿತ್ತು. ಅವರು ಟೆಸ್ಟ್ ಮಾಡಿರುವಂತ ಮಿಲ್ಕ್ ಸ್ಯಾಂಪಲ್ಸ್ ಅಲ್ಲಿ ಕಾಂಟಾಮಿನೆಂಟ್ ಇತ್ತು ಅಂತ. ಅಷ್ಟೇ ಅಲ್ಲ, ಡೈರಿ ಇಂಡಸ್ಟ್ರಿಗೆ ಇದ್ರ ಬಗ್ಗೆ ಒಂಥರ ವಾರ್ನಿಂಗ್ ಕೂಡ ಕೊಡ್ತು. ಮತ್ತೆ ಹರ್ಷವರ್ಧನ್ ಅನ್ನುವಂತ ಎಕ್ಸ್ ಯೂನಿಯನ್ ಮಿನಿಸ್ಟರ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅವರು ಒಂದು ಸ್ಟೇಟ್ಮೆಂಟ್ ನಲ್ಲಿ ಇಂಡಿಯಾದಲ್ಲಿ ಮಾರಾಟ ಆಗ್ತಿರುವಂತಹ ಹಾಲಲ್ಲಿ 68% ಹಾಲು ಸ್ಟ್ಯಾಂಡರ್ಡ್ಸ್ ನ ಮೀಟ್ ಆಗ್ತಿಲ್ಲ, ಅಂದ್ರೆ ಕಲುಷಿತ ಆಗಿದೆ ಅಂತ ಹೇಳಿದ್ರು. ಇದರಲ್ಲಿ 6432 ಸ್ಯಾಂಪಲ್ಸ್ ನ ತಗೊಂಡು ಚೆಕ್ ಮಾಡಿದ್ರೆ ಅದರಲ್ಲಿ 41% ಸ್ಯಾಂಪಲ್ಸ್ ಅಲ್ಲಿ ಪೆಸ್ಟಿಸೈಡ್ಸ್ ಇತ್ತಂತೆ. ಅಂದ್ರೆ ಅಫ್ಲೋಡಾಕ್ಸಿನ್, M1, ಮಾಲ್ಟೋಡೆಕ್ಸ್ಟ್ರಿನ್, ಶುಗರ್, ಯೂರಿಯಾ, ಗ್ಲೂಕೋಸ್ ಅಂಡ್ ಫಾರ್ಮಲಿನ್. ಇದೆಲ್ಲ ಕೆಮಿಕಲ್ಸ್ ಬಳಸೋದ್ರಿಂದ ಹಾಲಿನ ಥಿಕ್ನೆಸ್ ಹೆಚ್ಚಾಗುತ್ತಂತೆ, ಮತ್ತೆ ಲೈಫ್ ಟೈಮ್ ಕೂಡ ಹೆಚ್ಚಾಗುತ್ತಂತೆ. ಆದ್ರೆ ಇದನ್ನ ಕುಡಿದ್ರೆ ನಮ್ ಲೈಫ್ ಟೈಮ್ ಮಾತ್ರ ಗ್ಯಾರಂಟಿ ಕಮ್ಮಿ ಆಗುತ್ತೆ. ಕೆಲವು ಸ್ಯಾಂಪಲ್ಸ್ ಅಂತೂ ಡೈರೆಕ್ಟ್ಲಿ ಫೇಲ್ ಆಯ್ತಂತೆ. ಯಾಕಂದ್ರೆ ಅದರಲ್ಲಿ ಬಳಸಿರುವಂತಹ ಆಂಟಿಬಯೋಟಿಕ್ ಲೆವೆಲ್ ಮನುಷ್ಯರು ಬಳಸೋದಕ್ಕಿಂತ ತುಂಬಾ ಜಾಸ್ತಿ ಇತ್ತಂತೆ. ಹಾಲಲ್ಲಿ ಹೆಂಗೆ ಆಂಟಿಬಯೋಟಿಕ್ಸ್ ಅಂತ ಅನ್ಕೋತಿದ್ದೀರಾ? ಹಸುಗಳಿಗೆ ರಿಪೀಟೆಡ್ ಆಗಿ ಪ್ರೆಗ್ನೆನ್ಸಿ ಬರೋದ್ರಿಂದ ಅವಕ್ಕೆ ಮೆಸ್ಟಿಸೈಡ್ಸ್ ಅನ್ನುವಂತ ಒಂದು ಕಾಯಿಲೆ ಬರುತ್ತಂತೆ. ಇದು ಹೆಂಗಿರುತ್ತೆ ಅಂತ ನೀವು ಈ ಇಮೇಜ್ ಅಲ್ಲಿ ನೋಡಬಹುದು. ಇದು ಬರೋದಕ್ಕೆ ಮುಖ್ಯವಾದ ಕಾರಣ ಪ್ರೆಗ್ನೆನ್ಸಿ ಟೈಮ್ ಅಲ್ಲಿ ಸರಿಯಾದ ಮೆಡಿಕೇಶನ್ ನ ಕೊಡದೇ ಇರೋದು. ಸೊ ಇದನ್ನ ಕ್ಯೂರ್ ಮಾಡೋದಕ್ಕೆ ಆಕ್ಸಿಟೆಟ್ರಾಸಿಲಿನ್ ಅಂತಹ ಸ್ಟ್ರಾಂಗ್ ಮೆಡಿಸಿನ್ ನ ಬಳಸ್ತಾರಂತೆ. ಇದು ಮುಂದೆ ಹಾಲಲ್ಲಿ ಸೇರ್ಕೊಳ್ಳುತ್ತೆ. ಇದು ಬರೀ ಪ್ಯಾಕೆಟ್ ಹಾಲಲ್ಲಿ ಮಾತ್ರ ಅಲ್ಲ, ಬಾಟಲ್ ಹಾಲು ಮತ್ತೆ ಡೈಲಿ ಮನೆಗೆ ಬಂದು ಹಾಲು ಮಾರ್ತಾರಲ್ವಾ, ಅವ್ರ ಹಾಲ್ ಸ್ಯಾಂಪಲ್ಸ್ ಅಲ್ಲೂ ಇತ್ತಂತೆ. ಮತ್ತೊಂದಷ್ಟು ಮಿಲ್ಕ್ ಸ್ಯಾಂಪಲ್ಸ್ ಅಲ್ಲಿ ಡಿಟರ್ಜೆಂಟ್ ಕೂಡ ಇತ್ತಂತೆ. ಇದು ಹೆಂಗ್ ಬಂತು ಅಂದ್ರೆ ಮಿಲ್ಕ್ ಕಂಟೈನರ್ ನ ಡಿಟರ್ಜೆಂಟ್ ಹಾಕಿ ತೊಳಿತಾರಲ್ವಾ, ಆಮೇಲೆ ಅದನ್ನ ಸರಿಯಾಗಿ ವಾಶ್ ಮಾಡದೆ ಮತ್ತೆ ಅದರಲ್ಲಿ ಹಾಲು ಹಾಕೋದ್ರಿಂದ 2 ಮಿಕ್ಸ್ ಆಗಿ ಬರುತ್ತಂತೆ. ಕೆಲವರು ಇದನ್ನ ಗೊತ್ತಿಲ್ಲದೆ ಮಾಡಿದ್ರೆ, ಇನ್ ಕೆಲವರು ಬೇಕು ಅಂತಾನೆ ಈ ಡಿಟರ್ಜೆಂಟ್ಸ್ ನ ಹಾಲಲ್ಲಿ ಮಿಕ್ಸ್ ಮಾಡ್ತಿದಾರಂತೆ. ಯಾಕೆ ಬೇಕು ಅಂತ ಮಿಕ್ಸ್ ಮಾಡ್ತಾರೆ ಅಂತ ಅನ್ಕೋತಿದ್ದೀರಾ?
ಯಾಕಂದ್ರೆ ಇದರಿಂದ ಹಾಲು ತುಂಬಾ ದಪ್ಪ ಕಾಣಿಸುತ್ತಂತೆ. ಹಾಲಲ್ಲಿ ನ್ಯಾಚುರಲ್ ಆಗಿ ಸ್ವಲ್ಪ ಫ್ಯಾಟ್ ಇರುತ್ತೆ. ಇದನ್ನ ಹಾಲು ಮಾರೋರು ತೆಗೆದು ಬೆಣ್ಣೆ ತುಪ್ಪ ಮಾಡಿ ಮಾರ್ಕೋತಾರೆ. ಆದ್ರೆ ನಮಗ್ ಬರೋ ಹಾಲಲ್ಲಿ 2 ತರ ಹಾಲಿರುತ್ತೆ. ಒಂದು ಫ್ಯಾಟ್ ಇಲ್ಲದೆ ಇರೋದು, ಇನ್ನೊಂದು ಫ್ಯಾಟ್ ಇರೋದು. ಇವರು ಆಲ್ರೆಡಿ ಫ್ಯಾಟ್ ನ ಬೆಣ್ಣೆ ಮಾಡೋದಕ್ಕೆ ತೆಗ್ದಿರ್ತಾರೆ. ಮತ್ತಿವಾಗ ಹಾಲಲ್ಲಿ ಹೆಂಗ್ ಫ್ಯಾಟ್ ಬರುತ್ತೆ? ಅದಕ್ಕೇನೆ ವೆಜಿಟೇಬಲ್ ಆಯಿಲ್ ನ ಮಿಕ್ಸ್ ಮಾಡ್ತಾರೆ. ಯಾಕಂದ್ರೆ ಆಯಿಲ್ ಕೂಡ ಫ್ಯಾಟ್ ಅಲ್ವಾ. ಆದ್ರೆ ಹಾಲು ಮತ್ತೆ ಆಯಿಲ್ ಮಿಕ್ಸ್ ಆಗಲ್ಲ. ಅದಕ್ಕೇನೆ ಇದನ್ನ ಮಿಕ್ಸ್ ಮಾಡೋದಕ್ಕೆ ಅವರು ಡಿಟರ್ಜೆಂಟ್ ನ ಬಳಸ್ತಾರೆ. ಇದರಿಂದ ಹಾಲು ಮತ್ತೆ ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹೋದ ವರ್ಷ ವಿಜಯ್ ಟೈಮ್ಸ್ ಅನ್ನುವಂತ ಒಂದು ಪ್ರತಿಷ್ಠಿತ ಸುದ್ದಿ ಸಂಸ್ಥೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಲ್ಲಿ ರೈಡ್ ಮಾಡಿದಾಗ ಒಂದಷ್ಟು ಡೈರಿ ಮಾಲೀಕರು ಬರೀ ಕೆಮಿಕಲ್ಸ್, ಡಿಟರ್ಜೆಂಟ್ಸ್, ಆಯಿಲ್ ನ ಬಳಸಿಕೊಂಡು ಡೂಪ್ಲಿಕೇಟ್ ಹಾಲ್ನ ತಯಾರು ಮಾಡಿ ಆಮೇಲೆ ಅದನ್ನ ರೈತರಿಂದ ಪರ್ಚೇಸ್ ಮಾಡಿರುವಂತಹ ಒಳ್ಳೆ ಹಾಲ್ ಜೊತೆ ಮಿಕ್ಸ್ ಮಾಡಿ ದೊಡ್ಲ, ನಂದಿನಿ, ಶ್ರೀಕೃಷ್ಣ ಈ ತರ ದೊಡ್ಡ ಬ್ರ್ಯಾಂಡ್ ಗಳಿಗೆ ಸಪ್ಲೈ ಮಾಡಿ ರೆಡ್ ಹ್ಯಾಂಡ್ ಆಗಿ ಸಿಗಾಕೊಂಡಿದ್ರು. ನೀವು ಆ ವಿಡಿಯೋನ ವಿಜಯ್ ಟೈಮ್ಸ್ ಅವರ ಯೂಟ್ಯೂಬ್ ಚಾನಲ್ ಅಲ್ಲಿ ಇವಾಗ್ಲೂ ನೋಡಬಹುದು. 2019ರಲ್ಲಿ FDA ಅವರು ವಾರಣಾಸಿಯಲ್ಲಿ ಒಂದು ದೊಡ್ಡ ಡೈರಿ ಪ್ಲಾಂಟ್ ಮೇಲೆ ರೈಡ್ ಮಾಡಿದಾಗ ಸ್ವಲ್ಪನೂ ಹಾಲನ್ನೇ ಬಳಸದೆ 100% ಕೆಮಿಕಲ್ ಮತ್ತೆ ಡಿಟರ್ಜೆಂಟ್ಸ್ ನ ಬಳಸ್ಕೊಂಡು ಮಾಡಿರುವಂತ 10,000 ಲೀಟರ್ ಹಾಲು ಸಿಕ್ಕಿತ್ತಂತೆ. 2019ರಲ್ಲಿ ಇಬ್ರು ಬ್ರದರ್ಸ್ ಈ ತರ ಹಾಲನ್ನ ಮಾರಿ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿದ್ರಂತೆ. ಹೆಂಗೆ ಗೊತ್ತಾ? ಅದಕ್ಕೆ ಬೇಕಾದಂತಹ ವಾಟರ್, ಮಿಲ್ಕ್ ಪೌಡರ್, ರಿಫೈನ್ಡ್ ಆಯಿಲ್, ಯೂರಿಯಾ ಮತ್ತೆ ಗ್ಲೂಕೋಸ್ ಇದನ್ನೆಲ್ಲ ಮಿಕ್ಸ್ ಮಾಡಿ ಕಲರ್ಗೋಸ್ಕರ ಪೇಂಟ್ ನ ಥಿಕ್ನೆಸ್ ಬರಕ್ಕೆ ಡಿಟರ್ಜೆಂಟ್ ನ ಬಳಸ್ತಿದ್ರಂತೆ. ಮಧ್ಯಪ್ರದೇಶನ STF ಅವರು ರೈಡ್ ಮಾಡಿದಾಗ ಅವ್ರಿಗಲ್ಲಿ ಶಾಂಪೂ, ಹೈಡ್ರೋಜನ್ ಪೆರಾಕ್ಸೈಡ್, ಚೀಪ್ ಕುಕಿಂಗ್ ಆಯಿಲ್, ಕ್ಲೋರೋಫಾರ್ಮ್ ಅಂಡ್ ಸೋಡಿಯಂ ಥಿಸಲ್ಫೇಟ್ ಈ ತರ ತುಂಬಾ ಕೆಮಿಕಲ್ ಸಿಕ್ತಂತೆ. ಅಂಡ್ ಇದನ್ನೆಲ್ಲ ಹಾಲ್ ತಯಾರು ಮಾಡೋದಕ್ಕೆ ಬಳಸ್ತಿದ್ರು. ಈ ಹಾಲನ್ನ ಕುಡ್ದೋರ್ಗೆಲ್ಲ ಗ್ಯಾಸ್ ಪ್ರಾಬ್ಲಮ್ಸ್, ಹಾರ್ಟ್ ಪ್ರಾಬ್ಲಮ್ಸ್, ಕಣ್ಣಿನ ದೃಷ್ಟಿ ಹೋಗೋದು, ಹಿಂಗೆ ಬೇರೆ ಬೇರೆ ಪ್ರಾಬ್ಲಮ್ಸ್ ಗಳಾಯ್ತಂತೆ. ಈ ತರ ಹಾಲ್ ತಯಾರಿಸಕ್ಕೆ ಅವ್ರಿಗೆ ಲೀಟರ್ಗೆ ಬರೀ 5 ರೂಪಾಯಿ ಖರ್ಚಾಗ್ತಿತ್ತಂತೆ. ಆದ್ರೆ ಮಾರ್ಬೇಕಾದ್ರೆ 50ರಿಂದ 60 ರೂಪಾಯಿಗೆ ಮಾರ್ತಿದ್ರಂತೆ. ಇದರಿಂದ ಅವರು ಕೆಲವೇ ವರ್ಷಗಳಲ್ಲಿ ಸಾವಿರಾರು ಜನರ ಆರೋಗ್ಯನ ಹಾಳು ಮಾಡಿ ಕೋಟ್ಯಾಂತರ ರೂಪಾಯಿನ ಸಂಪಾದನೆ ಮಾಡಿದ್ರಂತೆ. ಇಷ್ಟೇ ಅಲ್ಲ, ಹಸುನ್ ಸಾಕೋರು ಕರುಗಳು ಬೇಗ ದೊಡ್ಡದಾಗಿ ಹಾಲು ಕೊಡಕ್ಕೆ ಶುರು ಮಾಡ್ಲಿ ಅಂತ ಗ್ರೋತ್ ಹಾರ್ಮೋನ್ ಇಂಜೆಕ್ಷನ್ ನ ಕೊಡ್ತಿದಾರಂತೆ. ಇದರಿಂದ ಮುಂದೆ ಆ ಕರು ದೊಡ್ಡದಾಗಿ ಹಾಲು ಕೊಟ್ಟಾಗ ಆ ಹಾಲನ್ನ ಕುಡ್ದೋರ್ ಮೇಲೆ ಕೂಡ ಇದರ ಪ್ರಭಾವ ಕಾಣಿಸುತ್ತೆ. ನೀವು ಅಬ್ಸರ್ವ್ ಮಾಡಿರ್ಬೋದು, ಇತ್ತೀಚೆಗೆ ತುಂಬಾ ಜನ ಹೆಣ್ಮಕ್ಳು ವಯಸ್ಸಿಗೆ ಮುಂಚೆನೆ ದೊಡ್ಡವರಾಗ್ತಿದ್ದಾರೆ. ಈ ತರದ ಹಾಲು ಕುಡಿಯೋದೇ ಅದಕ್ಕೆ ಮುಖ್ಯವಾದ ಕಾರಣ. ಆಕ್ಚುಲಿ ಚಿಕನ್ ಗೂನು ಕೂಡ ಬೇಗ ದೊಡ್ಡದಾಗ್ಲಿ ಅಂತ ಹಾರ್ಮೋನ್ ಗ್ರೋತ್ ಗೆ ಇಂಜೆಕ್ಷನ್ ನ ಕೊಡ್ತಾರೆ. ಸೊ ಇದು ಫಾರ್ಮ್ ಕೋಳಿ ತಿನ್ನೋದ್ರಿಂದನೂ ಆಗುತ್ತೆ. ಬಟ್ ಅದ್ರ ಬಗ್ಗೆ ನಾನು ಇನ್ನೊಂದ್ ದಿವಸ ಮಾತಾಡ್ತೀನಿ. ಈ ಕಲ್ಬೆರ್ಕೆ ಬರೀ ಹಾಲಿಗೆ ಮಾತ್ರ ಸೀಮಿತ ಅಲ್ಲ. FDA ಅಫಿಷಿಯಲ್ಸ್ 2018ರಲ್ಲಿ ಪುಣೆಯಲ್ಲಿ ಹೆಚ್ಚು ಕಮ್ಮಿ 4,852 kg ಕೋವನ್ನ ಸೀಸ್ ಮಾಡಿದ್ರು. ಯಾಕಂದ್ರೆ ಆ ಕೋವನ್ನ ಹಾಲಿಂದ ತಯಾರಿಸಿರ್ಲಿಲ್ಲ. ಅದಕ್ಕೆ ಹಾಲ್ ಬಿಟ್ಟು ಬೇರೆ ಎಲ್ಲಾನು ಹಾಕಿ ತಯಾರು ಮಾಡಿದ್ರು. ಅರೋರೂಟ್ ಪೌಡರ್, ಕಾಸ್ಟಿಕ್ ಸೋಡಾ, ಸ್ಟ್ರಾಚ್, ಯೂರಿಯಾ ಮಿಕ್ಸ್ಡ್ ಮಿಲ್ಕ್ ಮತ್ತೆ ಸ್ವೀಟ್ ಆಗಿರೋದಕ್ಕೆ ಆರ್ಟಿಫಿಷಿಯಲ್ ಕೆಮಿಕಲ್ ನ ಬಳಸಿದ್ರಂತೆ. ಇದೆಲ್ಲ ತುಂಬಾ ಕಡೆ ನಡೆಯುತ್ತೆ. ಮುಖ್ಯವಾಗಿ ಫೆಸ್ಟಿವಲ್ ಸೀಸನ್ಸ್ ಅಲ್ಲಿ ಡಿಮ್ಯಾಂಡ್ ತುಂಬಾ ಜಾಸ್ತಿ ಇದ್ದಾಗ ಹಿಂಗೆ ಮಾಡ್ತಾರೆ. ಈ ತರದ ಹಾಲು ಮತ್ತೆ ಸ್ವೀಟ್ಸ್ ತಕ್ಷಣಕ್ಕೆ ನಿಮ್ಮನ್ನ ಏನು ಮಾಡಲ್ಲ, ಆದ್ರೆ ನಿಧಾನಕ್ಕೆ ಸಾಯಿಸುತ್ತೆ. ಯಾಕೆ ಇಷ್ಟೆಲ್ಲ ರಿಸ್ಕ್ ತಗೋಬೇಕು? ಆರ್ಗ್ಯಾನಿಕ್ ಮಿಲ್ಕ್ ತಗೊಂಡ್ರೆ ಆಯ್ತಲ್ವ ಅಂತ ಅನ್ಕೋತಿದ್ದೀರಾ? ಆಕ್ಚುಲಿ ಅದನ್ನು ನಂಬಕ್ಕಾಗಲ್ಲ. ಯಾಕಂದ್ರೆ ತುಂಬಾ ಕಂಪನಿಗಳು ಬರೀ ಆರ್ಗ್ಯಾನಿಕ್ ಮಿಲ್ಕ್ ಅಂತ ಸ್ಟಿಕ್ಕರ್ ನ ಹಾಕ್ತಿದ್ದಾರೆ. ಆದ್ರೆ ಇದು ನಿಜವಾಗ್ಲೂ ಆರ್ಗ್ಯಾನಿಕ್ ಮಿಲ್ಕ್ ಅಂತ ಹೆಂಗ್ ನಂಬ್ತೀರಾ? ಯಾಕಂದ್ರೆ ಇದನ್ನ ಚೆಕ್ ಮಾಡೋದಕ್ಕೆ ಸದ್ಯಕ್ಕಂತೂ ನಮ್ಮಲ್ಲಿ ಯಾವುದೇ ಅಥಾರಿಟಿ ಇಲ್ಲ. ಸುಮ್ನೆ ದುಡ್ಡು ಜಾಸ್ತಿ ಕೊಟ್ಟು ಆರೋಗ್ಯನ ಕೆಡಿಸ್ಕೋಬೇಕು ಅಷ್ಟೇ. ಅಂದ್ರೆ ಎಲ್ಲರೂ ಮೋಸ ಮಾಡ್ತಾರೆ ಅಂತಲ್ಲ. ಜೆನ್ವಿನ್ ಆಗಿ ಕೆಲವು ಕಂಪನಿಗಳು ಆರ್ಗ್ಯಾನಿಕ್ ಮಿಲ್ಕ್ ನ ಕೊಡ್ಬೋದು. ಬಟ್ ಅದು ನಿಜವಾಗ್ಲೂ ಆರ್ಗ್ಯಾನಿಕ್ ಅಂತ ಹೆಂಗ್ ಕಂಡುಹಿಡಿಯೋದು ಅನ್ನೋದೇ ಪ್ರಶ್ನೆ. ಹಾಗಾದ್ರೆ ಇದಕ್ಕೆಲ್ಲ ಪರಿಹಾರ ಏನು? ಪ್ಲಾಂಟ್ ಬೇಸ್ಡ್ ಮಿಲ್ಕ್ ನ ಕುಡಿಯೋದು. ನಿಜ ಹೇಳ್ಬೇಕಂದ್ರೆ ಪ್ಲಾಂಟ್ ಬೇಸ್ಡ್ ಮಿಲ್ಕ್ ನಲ್ಲಿ ಮಾಮೂಲಿ ಮಿಲ್ಕ್ ಗಿಂತ ಜಾಸ್ತಿನೇ ಪ್ರೋಟೀನ್ಸ್ ಅಂಡ್ ಕ್ಯಾಲ್ಸಿಯಮ್ಸ್ ಇರುತ್ತೆ. ರೈಸ್ ಮಿಲ್ಕ್, ಆಲ್ಮಂಡ್ ಮಿಲ್ಕ್, ಸೋಯಾ ಮಿಲ್ಕ್, ಕೊಕೊನಟ್ ಮಿಲ್ಕ್, ಕ್ಯಾಶ್ಯೂ ಮಿಲ್ಕ್ ಇವೆಲ್ಲ ಬೆಸ್ಟ್ ಆಪ್ಷನ್ಸ್. ಇದರಲ್ಲಿ ಮಾಮೂಲಿ ಹಾಲ್ ತರ ಬೆಣ್ಣೆ, ಮೊಸರು ಕೂಡ ಮಾಡಬಹುದು. ಅಂಡ್ ಬೆಸ್ಟ್ ಪಾರ್ಟ್ ಏನ್ ಗೊತ್ತಾ? ಈ ಮಿಲ್ಕ್ ನ ನೀವು ನಿಮ್ ಮನೇಲೆ ಮಾಡ್ಕೋಬಹುದು. ಯೂಟ್ಯೂಬ್ ಅಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಬೇಕಾದಷ್ಟು ರೆಸಿಪಿ ಇದಾವೆ. ಒಂದ್ಸಲ ಚೆಕ್ ಮಾಡಿ ನೋಡಿ, ನಿಮ್ಗೆ ಒಂದ್ ಐಡಿಯಾ ಬರುತ್ತೆ. ಕೊನೆದಾಗ ಒಂದ್ ಮಾತು, ಕೋಳಿ ಕುರಿನ ತಿನ್ನೋದು ಕೂಡ ಪ್ರಾಣಿ ಹಿಂಸೆನೆ. ಆದ್ರೆ ಅಟ್ಲೀಸ್ಟ್ ಅದನ್ನ ಒಂದೇ ಸಲಕ್ಕೆ ಸಾಯಿಸ್ಬಿಡ್ತಾರೆ. ಆದ್ರೆ ಈ ಗೋವನ್ನ ಹಂಗಲ್ಲ, ಅದ್ ಬದುಕಿರೋ ಅಷ್ಟು ದಿನ ಚಿತ್ರಹಿಂಸೆ ಕೊಟ್ಟು ಸಾಯಿಸ್ತಾರೆ. ಸರ್ಕಾರ ಇನ್ನಾದ್ರೂ ಇದನ್ನ ಮೂಕ ಜೀವಿ ತರ ಪರಿಗಣಿಸಿ ಇದಕ್ಕೆ ನಮ್ಮ ಸ್ವಾರ್ಥಕ್ಕೆ ಇಂಜೆಕ್ಷನ್ ಕೊಡೋದನ್ನ ನಿಲ್ಲಿಸಬೇಕು. ಸಾಧ್ಯ ಆದ್ರೆ ಹಳ್ಳಿಗೂ ಒಂದು ಗೋಶಾಲೆ ಮಾಡಿ ರೈತರಿಗೆ ಸಾಕಕ್ಕೆ ಕಷ್ಟ ಆಗುವಂತಹ ವಯಸ್ಸಾದ, ಹಾಲ್ ಕೊಡದೆ ಇರುವಂತಹ ಅಥವಾ ರೋಗಗ್ರಸ್ತ ಗೋವುಗಳನ್ನ ಮತ್ತೆ ರೋಡಲ್ಲಿ ಬಿಟ್ಟಿರುವಂತಹ ಗಂಡು ಕರುಗಳು, ಎತ್ತುಗಳನ್ನ ಸಾಕೋ ಪ್ರಯತ್ನ ಮಾಡಬೇಕು. ಅವಾಗ ರೈತರನ್ನು ಕಟಕರಿಗೆ ಗೋವನ್ನ ಕೊಡಲ್ಲ. ಗೋಶಾಲೆಗಳು ತುಂಬಾ ಕಡೆ ಇದಾವೆ. ಆದ್ರೆ ಅಲ್ಲಿಗೆ ನಾವು ಹಸುಗಳನ್ನ ಕೊಟ್ರೆ ಸಾಯೋ ತನಕ ಅದರ ಮೇಂಟೆನೆನ್ಸ್ ಚಾರ್ಜ್ ಕೂಡ ನಾವೇ ಕೊಡ್ಬೇಕು. ಅದಕ್ಕೆ ತುಂಬಾ ಜನ ರೈತರು ಮನ್ಸ್ ಮಾಡಲ್ಲ. ಗೋವಿನ ಹೆಸರಲ್ಲಿ ರಾಜಕೀಯ ಮಾಡಿ ಗೋವಿನ ಮೇಲಿರುವಂತಹ ನಮ್ಮ ಎಮೋಷನ್ ನ ವೋಟ್ಗಳಾಗಿ ಮಾಡ್ಕೊಂಡಿರುವಂತಹ ಕೆಲವೊಂದು ರಾಜಕೀಯ ಪಕ್ಷಗಳಿಗೆ ಗೋವಿನ ನಿಜವಾದ ನೋವು ಯಾಕೆ ಕಾಣಿಸ್ತಿಲ್ಲ ಅನ್ನೋದು ನನಗಿನ್ನೂ ಗೊತ್ತಾಗ್ತಿಲ್ಲ. ಸಂಘ ಸಂಸ್ಥೆ ಮಾಡ್ಕೊಂಡು ಯಾರಾದ್ರೂ ಗೋವನ್ನ ಮಾಂಸಕ್ಕೋಸ್ಕರ ಸಾಗಾಟ ಮಾಡ್ತಿರ್ಬೇಕಾದ್ರೆ ಗಲಾಟೆ ಮಾಡೋದಕ್ಕಿಂತ ಸಾಧ್ಯ ಆದ್ರೆ ಗೋಮಾಂಸ ರಫ್ತನ್ನ ನಿಮ್ದೇ ಸರ್ಕಾರ ಬಂದಾಗ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ಬೋದಲ್ವಾ? ಬ್ಯಾನ್ ಅಂದ್ರೆ ಪೇಪರ್ ಮೇಲಲ್ಲ, ಪ್ರಾಕ್ಟಿಕಲ್ ಆಗಿ ಬ್ಯಾನ್ ಮಾಡ್ಬೇಕು. ಗೋವನ್ನ ಮನುಷ್ಯ ತನ್ನ ಸ್ವಾರ್ಥಕ್ಕೋಸ್ಕರ ನಾನಾ ಬಗ್ಗೆ ಇಂಜೆಕ್ಷನ್ ಕೊಟ್ಟು ಅದ್ರ ಮೇಲೆ ದೌರ್ಜನ್ಯ ಎಸ್ಕಿ ಅದರ ಬದುಕೋ ಸ್ವಾತಂತ್ರ್ಯನೇ ಕಿತ್ಕೊಂಡಿದ್ದಾನಲ್ಲ. ಯಾಕಿದ್ ನಿಮ್ ಕಣ್ಣಿಗೆ ಕಾಣಿಸ್ತಿಲ್ಲ? ಸರ್ಕಾರ ಹಳ್ಳಿಗ್ ಬೇಡ, ಅಟ್ಲೀಸ್ಟ್ ಗ್ರಾಮಕ್ಕೊಂದು ಉಚಿತ ಗೋಶಾಲೆನ ಮಾಡಿ ಮೂಕ ಪ್ರಾಣಿಗಳಿಗೆ ಆಸರೆ ಆಗ್ಲಿ ನೋಡೋಣ. ಆಗಲ್ಲ. ಯಾಕೆ ಹೇಳಿ? ಗೋವು ಅವರಿಗೆ ರಾಜಕೀಯದ ವಸ್ತು ಅಷ್ಟೇ.
ಯಾಕಂದ್ರೆ ಗೋಶಾಲೆ ಕತೆ ದೂರದ ಮಾತು. ಎಷ್ಟೋ ಗ್ರಾಮಗಳಿಗೆ ಸರಿಯಾದ ಪಶು ವೈದ್ಯರು ಕೂಡ ಇಲ್ಲ ಇವತ್ತು. ಹಸುಗಳಿಗೆ ಏನಾದ್ರೂ ಕಾಯಿಲೆ ಬಂದ್ರೆ, ಇನ್ಫೆಕ್ಷನ್ಸ್ ಆದ್ರೆ ಸರಿಯಾದ ಟ್ರೀಟ್ಮೆಂಟ್ ಕೊಡ್ಸೋದು ಕಷ್ಟ ಆಗ್ಬಿಟ್ಟಿದೆ ಇವತ್ತು. ಸಾಕು, ಗೋವುಗಳು ತುಂಬಾ ನೊಂದ್ಬಿಟ್ಟಿದಾವೆ. ನಮ್ಮ ಜನಸಂಖ್ಯೆ ಜಾಸ್ತಿ ಆಗ್ತಿರೋದು ಅವುಗಳ ತಪ್ಪಲ್ಲ. ದಯವಿಟ್ಟು ಇನ್ನಾದ್ರೂ ಬಿಟ್ಬಿಡೋಣ ನೆಮ್ಮದಿಯಾಗಿರೋದಕ್ಕೆ. ಸಾಧ್ಯ ಆದ್ರೆ ರೈತರುಗಳು ದಯವಿಟ್ಟು ಹಸುಗಳನ್ನ ಮಾಂಸಕ್ಕೋಸ್ಕರ ಮಾರಬೇಡಿ. ಅದರಿಂದ ನಿಮ್ಗೆ ಸಿಗೋದು ಚಿಲ್ಲರೆ ಹಣ. ಆದ್ರೆ ಗೋ ಹತ್ಯೆ ಮಾಡಿದ್ಮೇಲೆ ನೀವು ಯಾವ ಪುಣ್ಯಕ್ಷೇತ್ರಕ್ಕೆ ಹೋದ್ರು, ಯಾವ ಪೂಜೆ ಪುರಸ್ಕಾರ ಮಾಡಿದ್ರು ಅಷ್ಟೇನೆ, ಏನು ಪ್ರಯೋಜನ ಇಲ್ಲ. ಅರೆ ನಾವು ಕೊಲ್ಲಲ್ಲ ರೀ, ಬರೀ ಸೇಲ್ ಮಾಡ್ತೀವಿ ಅಷ್ಟೇ ಅಂತ ಉಡಾಪೆ ಉತ್ತರನ ಕೊಡ್ಬೇಡಿ. ನೀವು ನನಗ್ ಸಮರ್ಥನೆ ಕೊಡ್ಬೋದು, ಆದ್ರೆ ನಿಮ್ಮ ಆತ್ಮಸಾಕ್ಷಿ ಗೊತ್ತಿರುತ್ತೆ ಆ ಗೋವನ್ನ ನೀವು ಕೊಲ್ಲೋದಕ್ಕೆ ಮಾರಿರೋದು ಅಂತ. ಇನ್ನು ಈ ಕಲ್ಬೆರಕೆ ಹಾಲು ಇದನ್ನಾದ್ರೂ ನಿಲ್ಸ್ರಪ್ಪ. ಇದು ಬರೀ ಜನಸಾಮಾನ್ಯರ ಸಮಸ್ಯೆ ಅಲ್ಲ. ಸರ್ಕಾರಿ ಅಧಿಕಾರಿಗಳೇ, MLA MP ಗಳೇ, ನಿಮ್ಮೆಲ್ಲರ ಮನೆ ಮಕ್ಕಳು ಕೂಡ ಇದೇ ಹಾಲನ್ನ ಕುಡಿತಿರೋದು. ನಿಮ್ಗೆ ಇದು ಯಾಕೆ ಅರ್ಥ ಆಗ್ತಿಲ್ಲ ಅಂತ ನನಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಮೋಸ್ಟ್ಲಿ ಹಾಲಿಗೆ ಡಿಮ್ಯಾಂಡ್ ಕಮ್ಮಿ ಆದ್ರೆ ಇದೆಲ್ಲಾನು ಸರಿಯಾಗುತ್ತೆ. ಸಾಧ್ಯ ಆದಷ್ಟು ಹಸುವಿನ ಹಾಲನ್ನ ಕುಡಿಯೋದೇ ಕಮ್ಮಿ ಮಾಡಿ. ಯಾಕಂದ್ರೆ ಪ್ರತಿ ಹಸುವಿನ ಕಣ್ಣೀರಿನ ಹಿಂದೆ ನಿಮ್ದು ಪಾಲಿದೆ. ನಮ್ಮ ಹಾಲಿನ ಅವಶ್ಯಕತೆಯನ್ನ ಪೂರೈಸೋದಕ್ಕೇನೆ ಇವತ್ತು ಹಸು ಇಷ್ಟೊಂದು ಚಿತ್ರಹಿಂಸೆನ ಅನುಭವಿಸ್ತಿರೋದು. ಇವಾಗ ಹೇಳಿ, ಗೋಮಾತೆನ ನಾವು ನಿಜವಾಗ್ಲೂ ನಮ್ ತಾಯಿ ತರ ನೋಡ್ತಿದೀವ? ಕೆಲವರು ತುಂಬಾ ಪ್ರೀತಿಯಿಂದ ಮನೇಲೆ ನಾಟಿ ಹಸುನ ಸಾಕಿ ಯಾವುದೇ ಇಂಜೆಕ್ಷನ್ ನ ಕೊಡ್ದೇನೆ ನ್ಯಾಚುರಲ್ ಆಗಿ ಸಿಗುವಂತ ಅದ್ರ ಹಾಲನ್ನ ಬಳಸ್ತಾರೆ. ಅದರಿಂದ ಏನು ಪ್ರಾಬ್ಲಮ್ ಇಲ್ಲ. ಆದ್ರೆ ಪ್ಯಾಕೆಟ್ ಹಾಲು ಕುಡಿಯೋರು ಯೋಚನೆ ಮಾಡಿ. ಎಲ್ರೂ ಕಳ್ರು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ನೋಡಿ, ಸಾಧ್ಯ ಆದ್ರೆ ಅಲ್ಟರ್ನೇಟ್ ಹಾಲನ್ನ ಬಳಸಿ.